ಕೇಳಿದರೆ ಆತನು ನನ್ನ ಮೇಲೆ ಕುಪಿತನಾಗಿ ನಮ್ಮ ಅಗ್ರಜನ ಬಳಿಗೆ ಹೋಗಿ ಯುದ್ಧದ ಸಹಾಯವನ್ನು ಪಡೆದು ಬಂದಿರುವನಂತೆ. ನಮ್ಮ ಅಗ್ರಜನು ಅಲಾಯುಧವನ್ನು ಹಿಡಿದು ಉಭಯಸ್ತ್ರರು ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ನಾನೊಂದು ಉಪಾಯವನ್ನು ಮಾಡುವೆನು. ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ನಮ್ಮ ಅಗ್ರಜನು ಈ ಮಾರ್ಗವಾಗಿ ಬರುವಾಗ ಆತನಿಗೆ ತೊಂದರೆಪಡಿಸಿದರೆ ಆಲೋಚಿಸಲು ನನ್ನ ಬಳಿಗೆ ಬರುವನು. ಆಗ ದುರ್ಯೋಧನನ ಯೋಚನೆಯನ್ನು ಮರೆಸಿ ಭೂಸಂಚಾರಕ್ಕೆ ಪ್ರೇರೇಪಿಸುವೆನು. ಅದು ನಮ್ಮ ಅಗ್ರಜನು ಈ ಮಾರ್ಗವಾಗಿ ಬರುತ್ತಿರುವನು. ಮಾಯೆ, ಜಾಗೃತಳಾಗು, ನಮ್ಮ ಅಗ್ರಜನನ್ನು ಹಿಂಬಾಲಿಸು. ಏನಿದು? ಯಾವುದೋ ಗೋವು ನನ್ನನ್ನೇ ಹಿಂಬಾಲಿಸುತ್ತಿದೆಯಲ್ಲ. ಏನಿದು? ಎಷ್ಟು ಗದರುದು ಸಹ ಈ ಗೋವು ಹೋಗುತ್ತಿಲ್ವಲ್ಲ. ಇರಲಿ, ಇದನ್ನ ಏನು ಆಶ್ಚರ್ಯ, ಒಂದು ಸಣ್ಣ ಶಿಲೆಯಿಂದ ಒಡೆದಿದ್ದ ಮಾತ್ರಕ್ಕೆ ಈ ಗೋವು ಕೆಳಗಡೆ ಬಿದ್ದಿರುವುದೇ? ಅಯ್ಯೋ, ಉಸಿರಾಟವೇ ಇಲ್ಲವಲ್ಲ. ಅಂದರೆ ಮರಣ ಹೊಂದಿದೆಯೇ? ಅಂದರೆ ಗೋಹತ್ಯೆಯೇ? ಅಯ್ಯೋ ಶಿವ ಶಿವ. ಅಕ್ಕಟಕ್ಕಟಾಗೋ ಹತ್ಯೆಗೆ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಶಾಪಕ್ಕೆ ಬಲಿಯಾದೆ. ಅಯ್ಯೋ ಅಕ್ಕಟಕ್ಕಟಾಗೋ ಹತ್ಯೆಗೆ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಶಾಪಕ್ಕೆ ಬಲಿಯಾದೆ. ಘೋರಾರಣ್ಯದ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಘೋರಾರಣ್ಯದ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೊಂದ ಪಾಪವ ಪರಿಹರಿಸುವ ಪರಿ, ಕೊಂದ ಪಾಪವ ಪರಿಹರಿಸುವ ಪರಿ ಕಾಣೆನು ಜಗದೊಳಗೆ. ಅಯ್ಯೋ ಕಾಣೆನು ಜಗದೊಳಗೆ. ಅಕ್ಕಟಕ್ಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಶಾಪಕ್ಕೆ ಬಲಿಯಾದೆ. ಏನು ಸಿಹಿಯತ್ತೆ, ಗೋಹತ್ಯೆ, ಶಿಶುಹತ್ಯೆ ಮಹಾಪಾಪವೆಂದು ನಮ್ಮ ಪೂರ್ವಿಕರು ಹೇಳುತ್ತಿದ್ದರು. ಈ ಪಾಪವನ್ನು ಪರಿಹರಿಸಿಕೊಳ್ಳಲು ನಾನು ಯಾರ ಮೊರೆಯಲ್ಲಿ ಹೋಗಲಿ? ಯಾರ ಮೊರೆಯಲ್ಲಿ ಹೋಗಲಿ? ನನ್ನ ತಮ್ಮನಾದ ಶ್ರೀಕೃಷ್ಣನನ್ನು ಸ್ಮರಿಸಿಕೊಳ್ಳುವನು. ಕೃಷ್ಣ 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 ಕೃಷ್ಣ, ಎಲ್ಲಿರುವೆ? ಬೇಗನೆ ಬಾ ಕೃಷ್ಣ. ಅಣ್ಣ, ಕೃಷ್ಣ, ಏಕೆ ಗಾಬರಿಗೊಂಡಿರುವೆ ಅಣ್ಣ? ನನ್ನನ್ನು ಇಷ್ಟೊಂದು ಆತರವಾಗಿ ಕರೆಸಲು ಕಾರಣವೇನು? ಇದೇನು ಈ ಗೋವು ಮಲಗಿರುವುದೇ? ಅಯ್ಯೋ ಕೃಷ್ಣ, ಇಂದು ಬೈರು ಭೂಮಿಗೆ ನಾನು ಹೋಗುತ್ತಿರುವಾಗ ಈ ಗೋವು ನನ್ನನ್ನು ಹಿಂಬಾಲಿಸಿ ಬಂತು. ಎಷ್ಟು ಗದರಿದರೂ ಅದು ಹೋಗಲಿಲ್ಲ. ಆದ್ದರಿಂದ ಒಂದು ಸಣ್ಣ ಶಿಲೆಯಿಂದ ಒಡೆದಿದ್ದ ಮಾತ್ರಕ್ಕೆ ಈ ಗೋವು ಮರಣ ಹೊಂದಿದೆ. ಕೃಷ್ಣ, ಶಾಂತಂ ಪಾಪಂ, ಶಾಂತಂ ಪಾಪಂ. ಅಣ್ಣ, ಲೋಕದಲ್ಲಿ ಸ್ತ್ರೀ ಹತ್ಯೆ, ಶಿಶು ಹತ್ಯೆ
ಗೋಹತ್ಯೆ ಪಾಪಗಳು ಮಹಾಪಾಪಕರವಲ್ಲವೇ? ಈ ಗೋಹತ್ಯವೇಕೆ ಮಾಡಿದೆ ಅಗ್ರಜ? ಕೃಷ್ಣ, ಹಾಗನ್ನ ಬೇಡ ಕೃಷ್ಣ. ಕೃಷ್ಣ, ತೋರಿಸು ತೋರಿಸು ನೀ ಪಥವ. ಕೃಷ್ಣ, ತೋರಿಸು ನೀ ಪಥವ. ಕೃಷ್ಣ, ತೋರಿಸು ನೀ ಪಥವ. ಕೃಷ್ಣ, ತೋರಿಸು ನೀ ಪಥವ. ಕೃಷ್ಣ, ತೋರಿಸು ನೀ ಪಥವ. ಪರಮಾತ್ಮ, ಅತ ಭಾಗ್ಯನಾದೆ ಬುದ್ಧಿಯನ್ನು ಗಳಿಯದೆ. ಕೃಷ್ಣ, ಅಣ್ಣ ಅತ ಭಾಗ್ಯನಾದೆ ಗತಿಯನ್ನು ತಿಳಿಯದೆ. ಪತಿ ಮಂದನಾದೆ ಋಷಭವ ಅತಗೈದೆ. ಕೃಷ್ಣ, ಮತಿ ಮಂದನಾದೆ ಋಷಭವ ಅತಗೈದೆ. ತೋರಿಸು ನೀ ಪಥವ. ಕೃಷ್ಣ, ತೋರಿಸು ನೀ ಪಥವ. ಕೃಷ್ಣ, ತೋರಿಸು ನೀ ಪಥವ. ಕೃಷ್ಣ, ಈ ಗೋಹತ್ಯೆ ಪಾಪವು ಪರಿಹರಿಸಿಕೊಳ್ಳದೆ ನಾನು ಜೀವಿಸಲಾರೆ ಕೃಷ್ಣ. ಇದಕ್ಕೆ ಯಾವುದಾದ್ರೂ ಒಂದು ಉಪಾಯವನ್ನು ತಿಳಿಸು ಕೃಷ್ಣ. ಅಣ್ಣ, ಗೋಹತ್ಯೆ ಪಾಪ ಪರಿಹಾರಕ್ಕಾಗಿ 21 ದಿನ ಭೂ ಪ್ರದಕ್ಷಿಣೆ ಮಾಡಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಅಬ್ಬಾ, ಭಗವಾನ್ ಸನ್ನಿಧಿಯನ್ನು ಪೂಜಿಸಿದರೆ ಈ ಗೋಹತ್ಯೆ ಪಾಪವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪಿನಿ ಮುನಿಗಳು ಹೇಳುತ್ತಿದ್ದರು. ಅದರಂತೆ ಮಾಡುವ ಅಗ್ರಜ. ಸಾಧ್ಯವೇ? ಅಯ್ಯೋ, ಸಾಧ್ಯವೇ ಅಣ್ಣ? ಏಕೆ ಸಾಧ್ಯವಿಲ್ಲ ಕೃಷ್ಣ. ಈಗ ನನಗೆ ಒದಗಿ ಬಂದಿರುವ ಗೋಹತ್ಯದ ಪಾಪವನ್ನು ಪರಿಹರಿಸಿಕೊಳ್ಳಲು ನಾವು ಯಾವ ತ್ಯಾಗಕ್ಕೂ ಸಿದ್ಧನಾಗಿರುವೆನು. ನಾನೀಗಲೇ ಭೂ ಸಂಚಾರಕ್ಕೆ ಹೊರಡುವೆನು. ಅಣ್ಣ ಅಣ್ಣ, ಸ್ವಲ್ಪ ನಿಲ್ಲಿ. ಈಗ ತಾನೇ ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯ ಮಾಡುವೆನೆಂದು ಮಾತು ಕೊಟ್ಟು ನೀವು ತೀರ್ಥಯಾತ್ರೆ ಹೊರಟರೆ ಆ ದುರ್ಯೋಧನನ ಗತಿ? ಅಯ್ಯೋ ಕೃಷ್ಣ, ಆ ದುರ್ಯೋಧನಿಗೆ ಯುದ್ಧದ ಚಿಂತೆ, ನನಗೆ ಒದಗಿ ಬಂದಿರುವ ಪಾಪವನ್ನು ಪರಿಹರಿಸಿಕೊಳ್ಳುವ ಚಿಂತೆ. ಆ ಪಾಂಡವರು ಕೌರವರು ಪಡೆದಾಡಲಿ, ನನಗೇನು ಅದರಿಂದ ಲಾಭ? ನಾನೀಗಲೇ ಭೂ ಸಂಚಾರಕ್ಕೆ ಹೊರಡುವೆನು. ಅಣ್ಣ ಅಣ್ಣ, ನನ್ನನ್ನು ತಡೆಯಬೇಡ ಕೃಷ್ಣ. ಬೇಡ ಅಣ್ಣ, ನೀತಿ ನಿಯಮಗಳಲ್ಲಿ ಎಚ್ಚರವಿರಲಿ. ನೀನು ಯೋಚನೆ ಬಿಡು. ಯೋಚನೆ ಏನು ಕೃಷ್ಣ? ನಾನು ಬರುವ ತನಕ ಈ ರಾಜ್ಯ ವಿಚಾರದಲ್ಲಿ ಎಚ್ಚರ ವಹಿಸು. ನಾನೀಗಲೇ ಭೂ ಸಂಚಾರಕ್ಕೆ ಹೊರಡುವೆನು. ಶಂಭೋ ಶಂಕರ, ಶಂಭೋ ಶಂಕರ, ಶಂಭೋ ಶಂಕರ. ನಮ್ಮ ಅಗ್ರಜನು ಭೂ ಸಂಚಾರಕ್ಕೆ ಹೊರಟನು. ಆತನು ಹಿಂತಿರುಗಿ ಬರುವುದರೊಳಗಾಗಿ ಈ ಕುರುಕ್ಷೇತ್ರ ಯುದ್ಧ ಸೂತ್ರವನ್ನು ಸಮಾಪ್ತಿ ಮಾಡುವೆನು.